ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಬಾಲ್ಕಿ ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭಿಸಲಾದ ಶ್ರೀ ನರೇಂದ್ರ ಮೋದಿ ಗಣಕಯಂತ್ರ ತರಬೇತಿ ಕೇಂದ್ರ ಉದ್ಘಾಟನೆ ಉದ್ದಿಮೆದಾರರಾದ ಚನ್ನಬಸವ ಬಡತೇವರಿಂದ ಭಾರತ ದೇಶದ ಪಂಚಪ್ರಧಾನಿಯಾದ ನಿಷ್ಪಾತ ವ್ಯಕ್ತಿಯಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಒಳ್ಳೆ ಕೆಲಸ ಮಾಡ್ತಿರುವುದು ಬಹಳ ಸಂತೋಷ. ಅದೇ ರೀತಿಯಾಗಿ ಬಾಲ್ಕಿ ಪಟ್ಟಣದ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿರುವ ವ್ಯಕ್ತಿ ಚಿಕ್ಕವರಾದರೂ ಕೀರ್ತಿ ದೊಡ್ಡದು ಇದ್ದ ಹಾಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವಕರಾದ ಶ್ರೀ ನರೇಂದ್ರ ಮೋದಿಜಿ ಗಣಕಯಂತ್ರ ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ಮನ್ಮಥ ಸ್ವಾಮಿ ಅವರು ಜನರಲ್ಲಿ ಹಾಗೂ ಯುವಕರಲ್ಲಿ ಹಾಗೂ ವಿದ್ಯಾರ್ಥಿಗಳ ಮನಸ್ಸಿನಲ್ಲೇ ಮನ್ಮಥ ಸ್ವಾಮಿ ಅವರು ಬರೀ ಪೂಜಾ ಪುರಸ್ಕಾರ ಮಾಡ್ತಿರೋದು ನೋಡಿರೋದು. ಆದರೆ ಅವರು ಇಂಥ ದೊಡ್ಡ ಬಾಲ್ಕಿ ಪಟ್ಟಣದ ಹಾಗೂ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಗಣಕಯಂತ್ರ ತರಬೇತಿಯನ್ನು ಮೊದಲಿಗೆ ಉದ್ಘಾಟನೆ ಮಾಡಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ ಎಂದು ಉದ್ಘಾಟಕರಾದ ಚನ್ನಬಸವ ಬಳತೆ ಅವರು ನುಡಿದರು. ವಿಶೇಷವಾಗಿ ಈ ತರಬೇತಿ ಕೇಂದ್ರದಲ್ಲಿ ಮಹಿಳೆಯರಿಗಾಗಿ ಉಚಿತವಾಗಿ ತರಬೇತಿ ನೀಡಲಿದ್ದಾರೆ. ಮನ್ಮಥ ಸ್ವಾಮಿಯವರು ಶುದ್ಧ ಮನಸ್ಸುಳ್ಳವರು, ಯಾವುದೇ ಜಾತಿ ಭೇದ ಮಾಡೋರಲ್ಲ, ಎಲ್ಲರೂ ನಾವು ಸರಿಸಮಾನರು ಅನ್ನೋರು. ಸ್ವಾಮಿಯವರು ಎಷ್ಟು ಕಷ್ಟಪಡ್ತಿರೋದು ಕೈ ಕೆಸರಾದರೆ ಬಾಯಿ ಮುಸುರು ಎನ್ನುವ ಹಾಗೆ ಶ್ರಮಿಸುತ್ತಿದ್ದಾರೆ ಎಂದು ಈ ಉದ್ಘಾಟನೆ ಮುಖ್ಯ ಅತಿಥಿಯಾಗಿ ಶಿವು ಲೋಕುಂಡೆ ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿರಿಯ ಮುಖಂಡರಾದ ಕಿಶನ್ ರಾವ್ ಪಾಟೀಲ್ ಇಂಚೂರ್ಕರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷರಾದ ಜಯರಾಜ್ ದಾವಶೆಟ್ಟಿ, ಹುಟ್ಟು ಹೋರಾಟಗಾರರು ಜಯರಾಜ್ ಕೊಳ್ಳ, ಡಾಕ್ಟರ್ ಪ್ರಭುಲಿಂಗಸ್ವಾಮಿ, ಗೋವಿಂದರಾವ್ ಬಿರಾದಾರ್, ಪಾಂಡುರಂಗ ಕನಸೆ, ಶಿವಶರಣಯ್ಯ ಸ್ವಾಮಿ, ಕಾಶಿನಾಥ್ ಬೋರೆ, ಶ್ರೀಪಾದ್ ಕುಲಕರ್ಣಿ, ಗುರಯ್ಯ ಸ್ವಾಮಿ, ಲಿಂಗಾನಂದ ಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾವಿದರು. ಹಿಂದ್ಗಡೆ ಒಂದು ವಾಕ್ಯ ಹೇಳ್ತಾರೆ, ಹಡ್ದಿರುವ ತಾಯಿಗೆ ಗೊತ್ತಂದ್ರೆ ನೋವು ಏನಿರ್ತದೆ ಅಂತ. ಆ ರೀತಿ ಇವತ್ತಿನ ಕಾಲದಾಗ ಎಲ್ಲರೂ ಒಂದೇನೋ ರೇಟ್ ಹಾಕಿಬಿಟ್ಟು ಕೊನೆಗೆ ಟ್ಯಾಕ್ಸಸ್ ಎಕ್ಸ್ಟ್ರಾ ಅಂತ ಹಾಕ್ತಾರೆ. ಆ ರೀತಿ ಇದೆಲ್ಲ ಬೋರ್ಡ್ ನೋಡಿ ಇಲ್ಲೊಂದು ಹಾಕ್ಯಲ್ಲ, ಹೆಣ್ಣು ಮಕ್ಕಳಿಗೆ ಉಚಿತ ತರಬೇತಿ ಅಂತ. ಯಾಕಂದ್ರೆ ಮನ್ಮಥ ಸ್ವಾಮಿ ಮುಗ್ಗರ ಹೆಣ್ಮಕ್ಳೇ ಯಾರು. ಇದ್ರ ಅರ್ಥ ಇಷ್ಟೇ, ಹೆಣ್ಣು ಮಕ್ಕಳು ನೋವೇನಿದೆ ಅಂತ ಅವ್ರಿಗೆ ಭಾಳ ಚಲೋ ಗೊತ್ತದ. ಇನ್ನೂ ಚಿಕ್ಕವರಾದ್ರ ಮಕ್ಕಳು ಒಬ್ಬಕ್ಕಿನ ಮಗಳು ಹೇಳ್ತಾಳ, ನೀವೇ ನಂಗೆ ಓದಿಸ್ಬೇಕು ಅಂತಾರೆ. ಅವಳು ಎಷ್ಟು ಓದಿ ನಾವು ಓದಿಸ್ತೀನಿ. ಇನ್ನೊಂದು ನಾವು ನೋಡ್ತೀವಿ, ಪುರುಷರು ಮಹಿಳೆಯರು ಸಮ ಅಂತ ಹೇಳ್ತೀವಿ. ಬರೀ ನಮ್ಮ ನಾಲಿಗೆಯಲ್ಲೇ ಉಳಿದ ಮನಸ್ಸಿಂದ ಯಾರೂ ಮಾಡ್ತಾ ಇಲ್ಲ. ಹೆಣ್ಮಕ್ಳು ಏನಂದ್ರೆ ನಿಮ್ಗೇನು ತಿಳಿತದ ಅಂತೇಳಿ, ಯಾಕಂದ್ರೆ ನಾವು ಹೆಚ್ಚಿಗೆ ಶಾಣೆ ಬಂದೀವಿ. ನಾ ಗಂಡಸರ ಬಗ್ಗೆ ಒಂದು ತಪ್ಪು ಅನಿಸ್ಬೋದು, ನಾವೆಲ್ಲ ಆರಂಭಿಕ ಶೂರರು. ಕೆಲಸ ಚಾಲೂ ಮಾಡ್ತೀವಿ, ಬಟ್ ಎಂದೂ ಮುಗಿಸಲ್ಲ. ಲಾಸ್ಟಿಗೆ ಮುಗಿಸೋದು ಹೆಣ್ಮಕ್ಳೇ. ನಾನು ಮನಸ್ಸಿನ ಮೇಲೆ ನಾನು ಹೇಳ್ತೀನಿ, ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ಹಂಗೆ ಅವ್ರ ಪತ್ನಿಯವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಸಲುವಾಗಿ ಇಷ್ಟೊಂದು ಏನು ಇರ್ತದೆ ಅದಕ್ಕೆ ಸಂಘರ್ಷ ಮಾಡ್ತಕ್ಕಂಥ ಕೆಲಸ ಮನ್ಮಥ ಸ್ವಾಮಿಯವರು ಕೂಡ ಭಾಳಷ್ಟು ಮಾಡಿದ್ದಾರೆ. ಯಾಕಂದ್ರೆ ಅವ್ರು 20 ವರ್ಷ, ನಾನು 25 ವರ್ಷದಿಂದ ಹಿಡಿದು ನೋಡಿರೋದು. ನಾನು ಅವ್ರನ್ನೂ ಹಾಗೆ ಇದ್ರು, ನಾವು ಹಾಗೆ ಇದ್ದೇವೆ. ಯಾಕೆ ಎಲ್ಲಿರ್ತೀವೋ ಎಲ್ಲೇನು ಮಾಡ್ತೀವೋ ಬರ್ತಕ್ಕಂಥ ದಾರಿ ಅಂತೂ ಹುಡುಕೊಂದು ಲೆವೆಲ್ ಬರ್ತಕ್ಕಂಥ ಮನುಷ್ಯನ ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥ ಒಂದು ಗುರಿ ಇರಬೇಕು. ಆ ಗುರಿ ಗುರುಗಳವಲ್ಲ ಅದ ಇವತ್ತೇನದ. ಅದಂದ್ರೆ ನಮ್ಮ ಚನ್ನಬಸವನ ಮಹಿಳೆಯರ ಬಗ್ಗೆದಾಗ ಉಚಿತ ತರಬೇತಿ ಕೊಟ್ಟಿದ್ದು ಅದೊಂದು ಸಾಧಾರಣ ಮಾತಲ್ಲ. ಏನೇ ಒಳ್ಳೆ ಕೆಲಸ ಮಾಡಿದ್ರು ನಾವೆಲ್ಲ ಒಂದು ಅಣ್ಣತಮ್ಮ ಒಂದು ಪರಿವಾರ ಆಗಿ ನರೇಂದ್ರ ಮೋದಿಯವ್ರ ಹೆಸರಿಟ್ಟು ಅದು ಒಳ್ಳೆಯ ರೀತಿಯ ಸಕ್ಸಸ್ ಆಯ್ತದೆ. ಇವತ್ತು ದೇಶದಲ್ಲಿ ಏನಾರ ಒಂದು ಕಲ್ಲೋವಲ್ಲ ವಾತಾವರಣ ಇದೆ. ನಿನ್ನೆ ಆಗ್ತಕ್ಕಂಥ ಘಟನೆ ಅದು